ಸ್ವಾಭಿಮಾನದ ಕದನ ಕಣ ರಂಗೇರ್ತಾ ಇದೆ. ಇದೇ 9ಕ್ಕೆ ನಾಮಪತ್ರ ಸಲ್ಲಿಸುವುದಾಗಿ ಶ್ರೀರಾಮುಲು ತಿಳಿಸಿದ್ದಾರೆ. ಆದರೆ ಪಕ್ಷದಿಂದಲೋ ಅಥವಾ ಪಕ್ಷೇತರನಾಗೋ ಅನ್ನೋ ಬಗ್ಗೆ ಮಾತ್ರ ರಾಮುಲು ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಇತ್ತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಹ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೆಸಿವೆ. ಗಡಿನಾಡಲ್ಲೀಗ ಸ್ವಾಭಿಮಾನದ ಕದನದ ಕಾವು. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರಿದೆ. 3 ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಗಾಗಿ ಕಸರತ್ತು ನಡೆಸುತ್ತಿವೆ. ಇಂದು ಕೈಪಾಳಿದ ದಂಡೆ ಬಳ್ಳಾರಿಗೆ ಬಂದಿತ್ತು. ವೀಕ್ಷಕರಾಗಿ ಆಗಮಿಸಿದ್ದ ನಾಡಗೌಡ, ಚಂದ್ರಿಕಾ ಪರಮೇಶ್ವರಿ, ತನ್ವೀರ್ ಸೇಠ್ ಸಭೆ ನಡೆಸಿದ್ರು. ಸಭೆಯಲ್ಲಿ ನಿನ್ನೆವರೆಗೂ ಕೇಳಿಬರುತ್ತಿದ್ದ NY ಹನುಮಂತಪ್ಪ ಹೆಸರು ಇಂದು ಕೇಳಿ ಬರಲೇ ಇಲ್ಲ. ಕಾಂಗ್ರೆಸ್ನ ಸ್ಥಳೀಯ ಮುಖಂಡರಾದ ಕೋಸ್ಟಲ್ ವೆಂಕಟೇಶ್, ವಿಕೆ ವಸಪ್ಪ ಕಳೆದ ಬಾರಿ ರಾಮುಲು ವಿರುದ್ಧ ಸೋತಿರುವ ರಾಮ್ ಪ್ರಸಾದ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಈ ಮಧ್ಯೆ ಬಿಜೆಪಿಯಿಂದ ಸ್ಪರ್ಧಿಸಬೇಕೋ ಬೇಡವೋ ಎಂಬ ನಿಗೂಢತೆಯನ್ನ ಇನ್ನೂ ಕಾಯ್ದುಕೊಂಡಿರೋ ಶ್ರೀರಾಮುಲು ಇದೇ 9ರಂದು ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ನನಗೆ ಬೇಕಾದಂಥ ಕಾರ್ಯಕರ್ತರು, ನನಗೆ ಬೇಕಾದಂಥ ನನ್ನ ಸ್ನೇಹಿತರು, ಅವರೆಲ್ಲರ ಜೊತೆಲಿ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಇವತ್ತು 9 ಇಲ್ಲಿದ್ರೆ 11ನೇ ತಾರೀಕಿಗೆ ಒಂದು ಒಳ್ಳೆ ದಿನ ನಾಮಿನೇಷನ್ ನಾನು ಸಲ್ಲಿಸ್ತೀನಿ. ಇತ್ತ ಗದಗ್ನಲ್ಲಿ ಮಾತನಾಡಿದ ಸಚಿವ ಜಗದೀಶ್ ಶೆಟ್ಟರ್ ಮಾತ್ರ ಏನೇ ಆದರೂ ಶ್ರೀರಾಮುಲು ಅವರೇ ಪಕ್ಷದ ಅಭ್ಯರ್ಥಿ ಎಂದಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಹೇಳಿಕೆ, ನಮ್ಮ ಮುಖ್ಯಮಂತ್ರಿ ಹೇಳಿಕೆ ಸ್ಪಷ್ಟವಾಗಿದೆ. ಅದು ಶ್ರೀರಾಮುಲು ಅವರ ಅಭ್ಯರ್ಥಿ ಬಗ್ಗೆ ಈಗಾಗಲೇ ಕ್ಲಿಯರಿಟಿ ಇದೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ಕುಮಾರಸ್ವಾಮಿಗೆ ಬಿಟ್ಟ ವಿಚಾರ ಎಂದಿರುವ ದೇವೇಗೌಡ, ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಡಳಿತ ಸಹ ಚುನಾವಣೆಗೆ ಸಿದ್ಧವಾಗ್ತಿದೆ. ಒಟ್ಟು 1,72,075 ಮತದಾರರಿದ್ದು 192 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ನವೆಂಬರ್ 11 ಕೊನೆ ದಿನವಾಗಿದ್ದು, ನವೆಂಬರ್ 30ಕ್ಕೆ ಚುನಾವಣೆ ಹಾಗೂ ಡಿಸೆಂಬರ್ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಚುನಾವಣೆ ಹಿನ್ನೆಲೆ ಜಿಲ್ಲೆಯಾದ್ಯಂತ ನೀತಿ ಸಂಹಿತೆ ಜಾರಿಯಾಗಿದ್ದು 6 ವಿಶೇಷ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಒಟ್ನಲ್ಲಿ ಸ್ವಾಭಿಮಾನದ ಕದನ ರಂಗೇರಲಾರಂಭಿಸಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಸಿಎಂ ಕುರ್ಚಿಯಲ್ಲಿ ಕುಳಿತು 3 ತಿಂಗಳು ಕಳೆದೇ ಹೋಯಿತು. ನಾಯಕರ ಜೈಲು, ಕರ್ನಾಟಕದ ಕತ್ತಲು ಎಲ್ಲವನ್ನೂ ನೋಡಿದ್ದಾಯಿತು. ಇದೆಲ್ಲದರ ಬಳಿಕ ಕೂಡ ಸಿಎಂ ಸದಾನಂದಗೌಡರ ಕಾಲ್ಗೇಟ್ ನಗೆ ಕಳೆಗುಂದಿಲ್ಲ. ಅದೇ ನಗೆ, ಅದೇ ಉತ್ಸಾಹದೊಂದಿಗೆ ಸಿಎಂ ಇವತ್ತು ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಅಭಿವೃದ್ಧಿ ಕುರಿತು ರಿಪೋರ್ಟ್ ಕೊಟ್ಟರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವರ್ಷ ಆಗಸ್ಟ್ 3ರಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಗ್ರಹಣ ಮಾಡಿದ ಸಿಎಂ ಸದಾನಂದಗೌಡರು ಮೊನ್ನೆಯಷ್ಟೇ 3 ತಿಂಗಳು ಪೂರೈಸಿದ್ದಾರೆ. ಇವತ್ತು ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ 10 ಹಲವು ವಿಚಾರಗಳಿಗೆ ಮುಕ್ತವಾಗಿ ಉತ್ತರ ನೀಡಿದರು. ಈ ವರ್ಷದ ಮೊದಲ 7 ತಿಂಗಳ ಅವಧಿಯಲ್ಲಿ ಪ್ರಮುಖ 4 ತೆರಿಗೆಗಳಿಂದ 25,132 ಕೋಟಿ ಸಂಗ್ರಹವಾಗಿದೆ ಎಂದ ಸಿಎಂ, ಇದು ಕಳೆದ ವರ್ಷಕ್ಕಿಂತ ಸುಮಾರು 4,500 ಕೋಟಿ ಹೆಚ್ಚು ಅಂತ ಮಾಹಿತಿ ನೀಡಿದರು. ರಾಜ್ಯದ ಹಣಕಾಸು ಮತ್ತು ಬರ ಪರಿಸ್ಥಿತಿಯ ನಿರ್ವಹಣೆ ಬಗ್ಗೆ ವಿರೋಧ ಪಕ್ಷದವರ ಹೇಳಿಕೆಗಳನ್ನು, ಟೀಕೆಗಳನ್ನಲ್ಲ, ವಿರೋಧ ಪಕ್ಷದವರ ಹೇಳಿಕೆಯನ್ನು ಗಮನಿಸಿದ್ದೇನೆ. ಆದರೆ ಅದರ ವಾಸ್ತವಾಂಶವೇ ಬೇರೆ ಇದೆ. ಮೊದಲನೇ 7 ತಿಂಗಳಲ್ಲಿ ರಾಜ್ಯದ 4 ಪ್ರಮುಖ ತೆರಿಗೆಗಳಿಂದ ಸುಮಾರು 25,137 ಕೋಟಿ ಸಂಗ್ರಹ ಮಾಡಿದ್ದೀವಿ. ಅದೇ ಪೆಟ್ರೋಲ್ ಮೇಲಿನ ಸೆಸ್ ಹಾಗೂ ಸ್ಥಳೀಯ ತೆರಿಗೆ ಇಳಿಸುವ ಮಾತು ಬಂದಾಗ ಸಿಎಂ ರಾಗ ಬದಲಿಸಿದ್ರು. ಇದರ ಬಗ್ಗೆ ನಾನು ಒಂದಷ್ಟು ಈಗ, ಯಾಕೆಂದ್ರೆ ನಿನ್ನೆ ನಡೆದ ಮೇಲೆ ಇಷ್ಟೆಲ್ಲ ಆದ್ಮೇಲೆ ನೀವು ಹೇಳಿದ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ, ನಿಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಮಾಡಿದ್ದಾರೆ. ಇದನ್ನ ಹೋಲಿಕೆ ಮಾಡುವುದರ ಜೊತೆಗೆ ರಾಜ್ಯದಲ್ಲಿರುವಂತಹ ಪ್ರಸಕ್ತ ನಮ್ಮ ವಿದ್ಯಮಾನವನ್ನು ಕೂಡ ಅರ್ಥೈಸಿಕೊಂಡು ನಾನು ಹೋಗಬೇಕಾಗಿದೆ. ಅದಕ್ಕೆ ಬೇಕು. ಇನ್ನು ಬರ ಪರಿಹಾರ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ ಅಂದ ಸಿಎಂ, ರಾಜ್ಯ ಸರ್ಕಾರ ಕೈಗೊಂಡಿರೋ ಕ್ರಮಗಳ ವಿವರವನ್ನ ಪತ್ರದ ಮೂಲಕ ವಿಪಕ್ಷ ನಾಯಕರಿಗೆ ತಿಳಿಸಿದ್ದೇನೆ ಎಂದರು. ಜಿಲ್ಲಾ ಕೇಂದ್ರಗಳಿಗೆ ಸಾಕಷ್ಟು ಹಣ ಬಿಡುಗಡೆ ಮಾಡಿರುವ ವಿವರ ನೀಡಿದ ಸಿಎಂ, ಹಣ ಬಿಡುಗಡೆ ಮಾಡಿಲ್ಲ ಎಂಬ ವಿಪಕ್ಷ ನಾಯಕರ ಟೀಕೆಗೆ ತಿರುಗೇಟು ನೀಡಿದರು. ಇನ್ನು ಲೋಕಾಯುಕ್ತರ ನೇಮಕ ಸಂಬಂಧ ಈಗಾಗಲೇ ರಾಜ್ಯ ಸರ್ಕಾರ ಬನ್ನೂರ್ ಮಠ್ ಹೆಸರು ಅಂತಿಮಗೊಳಿಸಿದೆ ಎಂದ ಸಿಎಂ, ಇನ್ನೇನಿದ್ರೂ ರಾಜ್ಯಪಾಲರ ಅನುಮೋದನೆಯಷ್ಟೇ ಬಾಕಿ ಎಂದರು. ಪಕ್ಷದಲ್ಲಿ ಉಂಟಾಗಿರುವ ಒಡಕಿನ ಬಗ್ಗೆ ಹೆಚ್ಚು ಚರ್ಚಿಸದೆ ಎಂದಿನ ನಗೆಯೊಂದಿಗೆ ಸುದ್ದಿಗೋಷ್ಠಿ ಮುಗಿಸಿದರು. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಭೂ ಹಗರಣದ ಬಲೆಯೊಳಗೆ ಸಿಲುಕಿರೋ ಬಿಜೆಪಿ ನಾಯಕರು ಸದ್ಯಕ್ಕೆ ನೆಮ್ಮದಿ ಸಿಗೋ ಹಾಗೆ ಕಾಣ್ತಾ ಇಲ್ಲ. ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ನುಂಗಿದ ಆರೋಪ ಎದುರಿಸ್ತಾ ಇರತಕ್ಕಂಥ ದಾಸರಹಳ್ಳಿ ಶಾಸಕ ಮುನಿರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಡಿನೋಟಿಫಿಕೇಶನ್ ಹಗರಣದಲ್ಲಿ ಸಿಲುಕಿರೋ ಗೃಹ ಸಚಿವ ಆರ್ ಅಶೋಕ್ಗೆ ತಾತ್ಕಾಲಿಕ ಜೀವದಾನ ಸಿಕ್ಕಿದೆ.
ಹಗರಣದಲ್ಲಿ ಸಿಲುಕಿರೋ ಗೃಹ ಸಚಿವ ಆರ್ ಅಶೋಕ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಡಿನೋಟಿಫಿಕೇಶನ್ ಕುರಿತಂತೆ ತನಿಖಾ ವರದಿ ಸಲ್ಲಿಕೆಗೆ ಲೋಕಾಯುಕ್ತ ಪೊಲೀಸರಿಗೆ ಮತ್ತೆ 16 ದಿನಗಳ ಸಮಯಾವಕಾಶ ಸಿಕ್ಕಿದೆ. ವರದಿ ಸಲ್ಲಿಸಲು ಇವತ್ತು ಕೊನೆಯ ದಿನವಾಗಿತ್ತು. ಆದರೆ ವರದಿ ಸಿದ್ಧಪಡಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡುವಂತೆ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ಈ ಮನವಿ ತಿರಸ್ಕರಿಸಿದ ಕೋರ್ಟ್ ನವೆಂಬರ್ 21ಕ್ಕೆ ಅಂತಿಮ ವರದಿ ಸಲ್ಲಿಸುವಂತೆ ಆದೇಶಿಸಿ ವಿಚಾರಣೆ ಮುಂದೂಡಿತು. ಡಿಎಸ್ಪಿ ಅವರು ಇವತ್ತು ಏನನ್ನಾಗಿದೆ ಅದನ್ನ ಒಂದು ಸ್ಟೇಟಸ್ ರಿಪೋರ್ಟ್ ಮೂಲಕ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಾಗ ನ್ಯಾಯಾಲಯ ಇನ್ನೂ ಎಷ್ಟು ತಿಂಗಳು ನಿಮಗೆ ಸಮಯ ಬೇಕು ಅಂತ ಕೇಳಿದ್ರು. ನಾವು ಇನ್ನೂ 2 ತಿಂಗಳು ಸಮಯಾವಕಾಶ ಕೋರಿದ್ವಿ. ಅದು ನ್ಯಾಯಾಲಯ ಅದಕ್ಕೆ ಇಲ್ಲ, ನೀವು 2 ತಿಂಗಳು ನೀವು ಟೈಮ್ ತೊಗೊಳ್ಳಿಕ್ಕಾಗಲ್ಲ, ಆದಷ್ಟು ಬೇಗ ಮುಗಿಸಿ ಇನ್ವೆಸ್ಟಿಗೇಷನ್ನ ನೀವು ರಿಪೋರ್ಟ್ ಫೈಲ್ ಮಾಡಿ, ಏನಿದೆ ರಿಪೋರ್ಟ್ನ ಅಂತ ಹೇಳಿದರು. ಹಾಗಾಗಿ ಪ್ರಕರಣವನ್ನು 21/11ಕ್ಕೆ ನಿಗದಿಪಡಿಸಿದ್ದಾರೆ. ಲೊಟ್ಟೆಗೊಲ್ಲಹಳ್ಳಿ ಹಾಗೂ ರಾಜ್ಮಹಲ್ ಕಾಲೋನಿಗಳಲ್ಲಿ 1.23 ಎಕರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿರೋ ಆರೋಪ ಅಶೋಕ್ ಮೇಲಿದೆ. ಈ ಸಂಬಂಧ ಜಯಕುಮಾರ್ ಹಿರೇಮಠ್ ಖಾಸಗಿ ದೂರು ಸಲ್ಲಿಸಿದ್ರು. ಈ ದೂರು ಆಧರಿಸಿ ಲೋಕಾಯುಕ್ತ ಕೋರ್ಟ್ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಆದೇಶಿಸಿತ್ತು. ಇನ್ನೊಂದೆಡೆ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಕೋರ್ಟ್ ಆದೇಶದ ಮೇರೆಗೆ ಭ್ರಷ್ಟಾಚಾರ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲಾಗಿದೆ. ಲೋಕಾಯುಕ್ತ ಎಡಿಜಿಪಿ ಗೌಂಕರ್ ಇದನ್ನ ಖಚಿತಪಡಿಸಿದ್ದಾರೆ. ಶಾಸಕ ಮುನಿರಾಜು ಅಲ್ಲದೆ ತಹಶೀಲ್ದಾರ್ ರಂಗನಾಥ್, ಕಂದಾಯ ಅಧಿಕಾರಿ ಸುರೇಶ್, ಭೂಮಾಲೀಕ ಪರಮೇಶ್ವರ್ ಮತ್ತು ರಾಜಮ್ಮ ವಿರುದ್ಧ ಕೇಸ್ ದಾಖಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 9, 10, 13 1ಡಿ, ಐಪಿಸಿ ಕಲಂ 464, 468, 471 ಅಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. 1976ರಲ್ಲಿ ಸರ್ಕಾರ ಮಲ್ಲಮ್ಮ ಅನ್ನೋರಿಗೆ ಯಶವಂತಪುರ ಹೋಬಳಿಯ ಕೆರೆಗುಡ್ಡದಹಳ್ಳಿ ಬಳಿ 1 ಎಕರೆ 15 ಗುಂಟೆ ಜಮೀನು ಮಂಜೂರು ಮಾಡಿತ್ತು. ಈ ಜಮೀನಿಗೆ 1995ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 2009ರ ಒಳಗೆ ಬೇರೆಯವರಿಗೆ ಮಾರಾಟ ಮಾಡಿರೋ ಆರೋಪ ಶಾಸಕ ಮುನಿರಾಜು ಮೇಲಿದೆ. ಪುಟ್ಟಸ್ವಾಮಿ ಅನ್ನೋರು ಖಾಸಗಿ ದೂರು ದಾಖಲಿಸಿದ್ರು. ಈ ಕುರಿತು ತನಿಖೆ ನಡೆಸಿ ನವೆಂಬರ್ 19ರ ಒಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಕೋರ್ಟ್ ಆದೇಶಿಸಿತ್ತು. ಒಟ್ಟಾರೆ ಬಿಜೆಪಿಯ ಮತ್ತಿಬ್ಬರು ನಾಯಕರು ಭೂ ಹಗರಣದ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದು ಕಾನೂನಿನ ಕುಣಿಕೆ ಬಿಗಿಯಾಗ್ತಿರುವುದು ಕಮಲಪಾಳ್ಯದಲ್ಲಿ ತಲ್ಲಣ ಮೂಡಿಸಿದೆ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.